ನನ್ನ ಪ್ರಾಬ್ಲಮ್ ಕೇಳೋರು ಯಾರೂ ಇಲ್ಲ. ಅಟ್ಲೀಸ್ಟ್ ನೀವಾದರೂ ಕೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ನನ್ನ ಪ್ರಾಬ್ಲಮ್ ಏನು ಯಾರೂ ಇಲ್ಲ. ಇಲ್ಲಿ ಓಡಾಡ್ತಿದ್ದಾಳಲ್ಲ ನಂದು ಪುಟಾಣಿ 2 ವರ್ಷದ ಮಗಳು ಅವಳೇ. ನಾನು ಯಾವಾಗ ಫುಲ್ ಫೋಕಸ್ಡ್ ಆಗಿ ಕೆಲಸ ಮಾಡೋಣ ಅಂತ ಅನ್ಕೊಂಡಿರ್ತೀನಿ, ಆವಾಗಲೇ ಅವಳಿಗೆ ಪಾಟಿ, ಸುಸ್ಸು, ಹೊಟ್ಟೆ ಹಸಿಯೋದು, ಆಮೇಲೆ ಅಮ್ಮ ಬೇಕು ಅನ್ಸೋದು, ನಿದ್ದೆ ಬರೋದು ಎಲ್ಲ ಒಟ್ಟಿಗೆ ಶುರು ಆಗ್ಬಿಡುತ್ತೆ. ನಾನು ಯಾವಾಗ ಎಲ್ಲ ಸೆಟಪ್ ಮಾಡ್ಕೊಂಡು ಕ್ಯಾಮ್ರಾ ರೆಡಿ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿರ್ತೀನಿ, ಆವಾಗ ನನಗೆ ಎದುರುಗಡೆಗೆ ಬಂದ್ಬಿಟ್ಟು ಒಳ್ಳೆ ಓಡಾಡ್ಕೊಂಡು ಫುಲ್ ಹಾವಳಿ ಇಡ್ತಿರ್ತಾರೆ. ನಾನು ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಸಡನ್ ಆಗಿ ಏನೋ ನೆನಪಾಯ್ತು, ಏನೋ ಮರ್ತೋದು ಅಂತ ತಗೊಂಬರಕ್ಕೆ ಹೋದ್ರೆ ಫುಲ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಇವಳು. ಗಣೇಶನ್ ಇಟ್ಕೊಂಡು ಎಸ್ಥೆಟಿಕ್ ಆಗಿ ಸೀರೆ ವಿಡಿಯೋ ಮಾಡಿದ್ರೆ ಇವಳು ಗಣಪತಿ ಹತ್ರ ಕುತ್ಕೊಂಡಿರೋದು ನೋಡಿ. ಇಲ್ಲಂತೂ ನನ್ನ ಕ್ಯಾಮ್ರಾನೇ ಬಿಡಿಸ್ತಿದ್ರು ನಿನ್ ಕಡೆಯಿಂದ. ಇಲ್ಲಂತೂ ಅಣ್ಣ ತಂಗಿ ಇಬ್ರು ಸೇರಿ ಅಮ್ಮಂಗೆ ಹೆಂಗ್ ಹಾವಳಿ ಇಡಬೇಕು ಅಂತ ಮೀಟಿಂಗ್ ಮಾಡ್ತಾ ಇದಾರೆ. ಮನೆಗೆ ಎಕ್ಸಿಕ್ಯೂಷನ್ ಕೂಡ ಮಾಡಾಯ್ತು. ಒಂದೊಂದೇ ಸೀರೆ ಎತ್ತಿ ಬೀಸಾಕ್ತಿರೋದು ನೋಡಿ ಅವಳು. ಮತ್ತೆ ಕ್ಯಾಮ್ರಾ ಆಂಗಲ್ ಈ ಕಡೆಯಿಂದ ಇಟ್ಕೊಂಡು ವಿಡಿಯೋ ಮಾಡಮ್ಮ ಅಂತ ಬೇರೆ ಹೇಳ್ತಾಳೆ ನಂಗೆ. ಇಲ್ಲಿ ನೋಡಿ ಟಿವಿ ರಿಮೋಟ್ ತಗೊಂಡ್ಬಿಟ್ಟಮ್ಮ ಮ್ಯೂಸಿಕ್ ಹಾಕಮ್ಮ, ನಾನು ಆರಾಮಾಗಿ ಕೂತ್ಕೊಂಡು ಮ್ಯೂಸಿಕ್ ಎಂಜಾಯ್ ಮಾಡ್ತೀನಿ, ನೀನು ಆರಾಮಾಗಿ ಕೆಲಸ ಮಾಡ್ಕೊಂತ ನನಗೆ ಹೇಳ್ತಾ ಇದ್ದಾಳೆ. ನಾನು ಸೆಟಪ್ ಕ್ಯಾಮ್ರಾ ಆಂಗಲ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀನೋ ಇಲ್ವೋ ಅಂತ ನೋಡೋಕೆ ಇನ್ವೆಸ್ಟಿಗೇಷನ್ಗೆ ಬಂದಿದ್ದಾರೆ ಮೇಡಮ್. ಅದಲ್ಲದೆ ಅಮ್ಮ ಕೂಲಿಂಗ್ ಗ್ಲಾಸ್ ಹಾಕೊಂಡು ತಂಪಾಗಿದ್ದು ವಿಡಿಯೋ ಮಾಡಲಿ, ಕೋಪ ಗೀಪ ಮಾಡ್ಕೊಳ್ದೇ ಇರ್ಲಿ ನನ್ನ ಮೇಲೆ ಅಂತ ಅಂದ್ಬಿಟ್ಟು ಕೂಲಿಂಗ್ ಗ್ಲಾಸ್ ಬೇರೆ ಹಾಕೊಂಡು ವಿಡಿಯೋ ಮಾಡು ಅಂತ ನನಗೆ ತಂದು ಕೊಡ್ತಾ ಇದ್ದಾಳೆ. ನಾನು ಕೆಲಸ ಬಿಟ್ಬಿಟ್ಟು ನಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡಾಗ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಅಲ್ಲಿ ಬಿ ಮೈ ಓನ್ ಬಾಸ್, ನಂಗೆ ಮ್ಯಾನೇಜರ್ ಯಾರೂ ಇರಲ್ಲ ತಲೆ ತಿನ್ನಕ್ಕೆ, ತಲೆ ಮೇಲೆ ಕುತ್ಕೊಂಡು ಹಾವಳಿ ಇಡೋರು ಯಾರು ಇರಲ್ಲ ಅಂತ ಅಂದ್ಬಿಟ್ಟು. ಬಟ್ ಇವರಿಬ್ರು ಸೇರ್ಕೊಂಡು ನನಗೆ ಮಾರ್ನಿಂಗ್ ಇಂದ ನೈಟ್ ಮಲ್ಕೊಳ್ಳೋಕೆ ತನಕನೂ ಈ ರೀತಿ ಹಾವಳಿ ಇಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ವಿಡಿಯೋ ಎಲ್ಲ ಹೌಸ್ ವೈಫ್ಗೆ ಡೆಡಿಕೇಟ್ ಆಗಿರುತ್ತೆ. ಮನೆ ಕೆಲಸ ಮಾಡ್ಕೊಂಡು, ಮಕ್ಕಳು ನೋಡ್ಕೊಂಡು, ಅಡುಗೆ ಮಾಡ್ಕೊಂಡು, ಅವ್ರು ಹಾವಳಿ ತಡ್ಕೊಂಡು, ಅದ್ರ ಮಧ್ಯದಲ್ಲೂ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ನಾವು ಹೊರಟಿದ್ದೀವಲ್ಲ. ಸೊ ನಿಮಗೆ ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು. ನಾನು ಕೂಡ ನಿಮ್ಮಲ್ಲಿ ಒಬ್ಳು. ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಾನು ನೀವು ಎಲ್ಲ ಒಟ್ಟಿಗೆ ಸೇರ್ಕೊಂಡ್ರೆ ಈ ಜರ್ನಿ ಇನ್ನೂ ಬ್ಯೂಟಿಫುಲ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಏನೇ ಇರ್ಬೋದು, ಎಂಡ್ ಆಫ್ ದ ಡೇ ನನ್ನ ಮಗ ಮತ್ತೆ ಮಗಳು ಬಂದ್ಬಿಟ್ಟು ಒಂದು ಹಗಿ ಮತ್ತೆ ಒಂದು ಖುಷಿ ಕೊಟ್ಟರೆ ನಾನಂತೂ ಕರ್ಗೋಗ್ಬಿಡ್ತೀನಿ. ಐ ಆಮ್ ಸೋ ಬ್ಲೆಸ್ಡ್, ಐ ಆಮ್ ಸೋ ಲಕ್ಕಿ ಅಂತ ಅನ್ಸುತ್ತೆ. ಇದೇ ಥರ ರಿಲೇಟೇಬಲ್ ವಿಡಿಯೋಸ್ಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ, ಬಾಯ್.